ಬೆಳಗಾವಿ ಜಿಲ್ಲೆಯ ಸಂಕೇಶ್ವರದವರಾದಂಥ ಕಿರಣ್ ಸಣ್ಣಪ್ಪ ಕಮತೆ ಅವರು ಈ ಬಾರಿಯ UPSC ಪರೀಕ್ಷೆಯಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ 53ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಕರ್ನಾಟಕಕ್ಕೆ ಮೊದಲ ರ್ಯಾಂಕ್ ಬಂದಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಅನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ಈ ಯುವ ಪ್ರತಿಭೆ ಹೇಗೆ ರಾಷ್ಟ್ರಮಟ್ಟದಲ್ಲಿ ಸಾಧನೆಯನ್ನು ಮಾಡಿದರು. ಈಗಾಗಲೇ ಲೋಕೋಪಯೋಗಿ ಇಲಾಖೆಯಲ್ಲಿ ಬೆಂಗಳೂರಿನಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಅವರು ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಲ್ಲದೆ ಮದುವೆಯಾದ ಮೇಲೆ ಕೂಡ ವೃತ್ತಿಗೆ ಸೇರಿದ ಮೇಲೆ ಕೂಡ UPSCಗೆ ಹೇಗೆ ತಯಾರಿ ಮಾಡಿಕೊಳ್ಬೇಕು, ಹೇಗೆಲ್ಲ ಓದಿಗೆ ಸಮಯವನ್ನು ಮೀಸಲಿಡಬೇಕು, ಯಾವ ರೀತಿಯ ಓದನ್ನು ಓದಬೇಕು, ಅದಕ್ಕೆ ಪೂರ್ವ ತಯಾರಿ ಹೇಗಿರಬೇಕು, ಮತ್ತು ಅವರ ಯಶಸ್ಸಿನ ಹಾದಿಯಲ್ಲಿ ಕಂಡಂಥ ಸೋಲು ಗೆಲುವುಗಳು ಎಷ್ಟು, ಇದೆಲ್ಲದರ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ಯುವ ಪೀಳಿಗೆಗೆ ಮಾದರಿ ಆಗೋ ರೀತಿಯಲ್ಲಿ ಕಿರಣ್ ಅವರು ಮಾರ್ಗದರ್ಶನ ಮಾಡಿದ್ದಾರೆ. ಅವರ ಯಶಸ್ಸಿನ ಗುಟ್ಟನ್ನು ಅವರ ಬಾಯಲ್ಲೇ ಕೇಳೋಣ ಬನ್ನಿ. ಸರ್, ಮೈ ಫಾದರ್ ಇಸ್ ಡಾಕ್ಟರ್ ಸಿ ಕಮ್ತೆ. ಅವರು ಹೀರಾ ಶುಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಡ್ಸೋಶಿಯಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ. ಅಮ್ಮನ ಹೆಸರು ರುಕ್ಮಿಣಿ ಕಮ್ತೆ. ಶಿ ಈಸ್ ಅ ಹೌಸ್ ಮೇಕರ್. ಐ ಹ್ಯಾವ್ ಅ ಟ್ವಿನ್ ಸಿಸ್ಟರ್. ಅವಳ ಹೆಸರು ಕೀರ್ತಿ ಕಮ್ತೆ. ಬೆಂಗಳೂರಲ್ಲಿ ಒಬ್ಬಳು ಆರ್ಕಿಟೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ದೆನ್ ಮೈ ವೈಫ್ ಈಸ್ ಲೋಚನಾ ಕಮ್ತೆ. ಶಿ ಈಸ್ ಆಲ್ಸೋ ಪರ್ಸ್ಯೂವಿಂಗ್ ದಿಸ್ ಎಕ್ಸಾಮಿನೇಷನ್. ಸರ್, ನನ್ನ ಸ್ಕೂಲ್ ಎಜುಕೇಷನ್ ತುಂಬ ಸ್ಕೂಲ್ಗಳಲ್ಲಾಯಿತು. ಒಂದು ಸ್ಟಾರ್ಟಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಲಾತೂರ್ ಮಹಾರಾಷ್ಟ್ರದಲ್ಲಿ ಮಾಡಿದೆ. ಮುಂದೆ 3ನೇಯಿಂದ 8ನೇ ತರಗತಿ ನಾನು KLEಯ MR ಸಾಕ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಹುಬ್ಬಳ್ಳಿನಲ್ಲಿ ಮಾಡಿದೆ. ತದನಂತರ 9th and 10th ನಾನು KLE ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಗದಗಲ್ಲಿ ಮಾಡಿದೆ. ದೇರ್ ಆಫ್ಟರ್ PUC ಸೈನ್ಸ್ನ KLEಯ GI ಬಾಗೇವಾಡಿ ನಿಪ್ಪಾಣಿನಲ್ಲಿ ಪರ್ಸ್ಯೂ ಮಾಡಿದೆ. ಫ್ರಮ್ 2014 to 2018 ನಾನು ಸಿವಿಲ್ ಇಂಜಿನಿಯರಿಂಗ್ನ ಗೋಗ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿನಲ್ಲಿ ಪರ್ಸ್ಯೂ ಮಾಡಿದೆ. ಸರ್, ತುಂಬ ಚಿಕ್ಕವನಿದ್ದಾಗಿಂದನೇ ಅದೊಂದು ಕನಸು ಇತ್ತು ಸರ್. ಬಟ್ ಅಫ್ಕೋರ್ಸ್ ಓವರ್ ದ ಇಯರ್ಸ್ ಅದು ಸ್ವಲ್ಪ ಒಂದು ಕನಸನ್ನ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿದೆ. ಬಟ್ 2020ನಲ್ಲಿ ಲಾಕ್ಡೌನ್ ಆದಾಗ ನಾನು ಮನೇಲಿ ಕೂತು ಐ ಸ್ಟಾರ್ಟೆಡ್ ಸರ್. ಅಲ್ಲಿ ನಾನು ಆ ಒಂದು ಕನಸು ನನ್ನ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿ ಭಾಳಷ್ಟು ಬುಕ್ಸ್ನ ತರಿಸ್ಕೊಂಡು ಒಬ್ಬನೇ ಐ ಸ್ಟಾರ್ಟೆಡ್ ಸೆಲ್ಫ್ ಪ್ರಿಪೇರಿಂಗ್ ಸರ್. ಸೊ ಅಲ್ಲಿ 2020ನಲ್ಲಿ ನಾನು ನನ್ನ ಫಸ್ಟ್ ಅಟೆಂಪ್ಟ್ ಕೊಟ್ಟೆ ಸರ್. ಆ್ಯಕ್ಚುಲಿ ಭಾಳಷ್ಟು ಇನ್ಸ್ಪಿರೇಷನ್ ಡಾಕ್ಟರ್ ಇವರು ರಾಹುಲ್ ಸಂಕ್ನೂರ್ ರ್ಯಾಂಕ್ 17 ಆ ವರ್ಷ ಬಂದಿದ್ದರು. ಸೊ ಅವ್ರು ತುಂಬ ಮೋಟಿವೇಟ್ ಮಾಡಿದ್ರು. ಈವನ್ ಮೇಘಶ್ರೀ ಅಕ್ಕ ಅವರು ತುಂಬ ಹೆಲ್ಪ್ ಮಾಡಿದ್ರು. ಈಗ ಕರೆಂಟ್ಲಿ ಶಿ ಈಸ್ ವಯನಾಡ್ DC. ಸೊ ಇವರೆಲ್ಲ ಇನ್ಸ್ಪೈರ್ ಮಾಡಿದಾಗೆ ನಾನು ಪರ್ಸ್ಯೂ ಮಾಡಿದೆ ಸರ್. ಸರ್, ಪೂರ್ವಭಾವಿ ಸ್ಟೇಜ್ ಏನಿದೆ ತುಂಬ ಎಲ್ಲಕ್ಕಿಂತ ಕಷ್ಟಕರವಾಗಿದ್ದು. ಬಿಕಾಸ್ ತುಂಬ ಅನ್ಪ್ರೆಡಿಕ್ಟಬಲ್ ಆಗಿದೆ. ಪ್ರತಿ ವರ್ಷ ತುಂಬ ಡೈನಾಮಿಕ್ ಆಗಿರುತ್ತೆ. ನಮಗೆ 2 ಪೇಪರ್ ಇರುತ್ತೆ ಸರ್. ಬೆಳಗ್ಗೆ GS ಪೇಪರ್ 1 ಇರುತ್ತೆ, ಮಧ್ಯಾಹ್ನ CSAT ಇರುತ್ತೆ. CSAT ಈಗ ಕಂಪ್ಲೀಟ್ಲಿ ತುಂಬ ಕಷ್ಟವಾಗ್ತಿದೆ. ಬಿಕಾಸ್ ಆಫ್ ಡಿಫಿಕಲ್ಟಿ ಲೆವೆಲ್ ತುಂಬ ಹೈ ಆಗಿದೆ. ಆ್ಯಂಡ್ ಭಾಳಷ್ಟು ಅಭ್ಯರ್ಥಿಗಳು CSATಲ್ಲೇ ಫೇಲ್ ಆಗಿ ಎಷ್ಟೊಂದು ವರ್ಷಾನುಗಟ್ಟಲೆ ಮಾಡಿದಂಥ ಪ್ರಿಪ್ರೇಷನ್ನ ಒಂದು 2 ಅವರ್ ಎಕ್ಸಾಮಲ್ಲಿ ಕಳ್ಕೊಂಡ್ಬಿಡ್ತಾರೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಇದೆ ಸರ್. ಸೊ ನನ್ನ ಸ್ಟ್ರಾಟಜಿ ಫಾರ್ ಪೂರ್ವಭಾವಿ ಪರೀಕ್ಷೆ ಇಷ್ಟೇ ಅಂದರೆ ದಟ್ ನಾನು ತುಂಬ ಟೆಸ್ಟ್ ಬರೀತಿದ್ದೆ ಆ್ಯಂಡ್ ಈವನ್ ಲಾಟ್ ಆಫ್ ರಿವಿಷನ್ ಮಾಡ್ತಿದ್ದೆ. ಸೊ ದಿಸ್ ಈಸ್ ಮೈ ಪ್ರಿಲಿಮ್ ಸ್ಟ್ರಾಟಜಿ ಸರ್. ಸರ್, ಮುಖ್ಯ ಪರೀಕ್ಷೆಯಲ್ಲಿ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದುಬಿಟ್ಟು ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, PSIR ಅಂತ ಕರಿತೀವಿ. ಮುಖ್ಯ ಪರೀಕ್ಷೆ ಫೈನಲ್ ಮೆರಿಟಲ್ಲಿ ಮೆಜಾರಿಟಿ ಅದೇ ಕನ್ಸಿಡರ್ ಆಗೋದು. 1750 ಮಾರ್ಕ್ಸ್ನ ಟೋಟಲ್ ಮಾರ್ಕ್ಸ್ ಅಲ್ಲಿಂದನೇ ಬರುತ್ತೆ. ಟೋಟಲ್ 9 ಪೇಪರ್ಸ್ ಇರುತ್ತೆ. 7 ಇಂಪಾರ್ಟೆಂಟ್ ಪೇಪರ್ಸ್ ಆ್ಯಂಡ್ 2 ಜಸ್ಟ್ ಕ್ವಾಲಿಫೈಯಿಂಗ್ ಪೇಪರ್ಸ್. ನನ್ನ ಸ್ಟ್ರಾಟಜಿ, ನಾನು ಲಾಸ್ಟ್ ಇಯರ್ ತುಂಬ ಕಮ್ಮಿ ಮಾರ್ಕ್ಸ್ ಬಂದಿತ್ತು. ಅದಕ್ಕೆ ನಾನು ಮೇನ್ಸ್ನ ತುಂಬ ಫೋಕಸ್ ಮಾಡಿದೆ ಈ ವರ್ಷ. ಭಾಳಷ್ಟು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿದೆ, ಭಾಳಷ್ಟು ಕಂಟೆಂಟ್ ವ್ಯಾಲ್ಯೂ ಎಡಿಷನ್ ಮಾಡಿಕೊಂಡೆ. ಆಮೇಲೆ ಆ 3 ತಾಸಲ್ಲಿ ತುಂಬ ಎಲ್ಲನೂ ರೀಕಲೆಕ್ಟ್ ಮಾಡಿ ಬರಿಬೇಕಾಗತ್ತೆ. ಅದು ವಿದಿನ್ ಅ ವೆರಿ ಸ್ಟ್ರಕ್ಚರ್ ಟೈಮ್. ಒಂದು ಉತ್ತರ ಬರೆಯೋಕ್ಕೆ ಬರೀ 7ರಿಂದ 7.5 ನಿಮಿಷ ಇರುತ್ತೆ. ಆಮೇಲೆ 15 ಮಾರ್ಕ್ ಕ್ವಶನ್ ಆನ್ಸರ್ ಬರೆಯೋಕ್ಕೆ ಬರೀ 11 ನಿಮಿಷ ಇರುತ್ತೆ. ಸೊ ತುಂಬ ಪ್ರಾಕ್ಟೀಸ್ ಬೇಕಾಗತ್ತೆ ಸರ್. ಬರೀ ನಾಲೆಜ್ ಈಸ್ ಒನ್ ಪಾರ್ಟ್ ಸರ್, ಬಟ್ ಅದನ್ನು ಬರೆಯೋದು ತುಂಬ ಕಷ್ಟ ಆಗುತ್ತೆ.
ಸೊ ವಿತ್ ಪ್ರಾಕ್ಟೀಸ್ ಭಾಳಷ್ಟು ಅನುಕೂಲ ಆಗುತ್ತೆ. ದಿಸ್ ಈಸ್ ಮೈ ಮೇನ್ ಸ್ಟ್ರಾಟಜಿ ಸರ್. ಸರ್, ಪೂರ್ವಭಾವಿ ಮೇನ್ಸ್ ಇವು ಒಂದು ಥರ ಇದ್ದರೆ ಇಲ್ಲಿ ನಾಲೆಜ್ ಟೆಸ್ಟ್ ಜಾಸ್ತಿ ಇರುತ್ತೆ. ಬಟ್ ಇಂಟರ್ವ್ಯೂ ಅನ್ನೋದು ಸಂದರ್ಶನ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫೇಸ್ ಆಫ್ UPSC. ಅಲ್ಲಿ ನಾಲೆಜ್ಗಿಂತ ನಾವು ಯಾವ ಕಾನ್ಫಿಡೆನ್ಸಿಂದ, ಕ್ಲಾರಿಟಿಯಿಂದ, ಎಷ್ಟು ಕಮ್ಮಿ ಶಬ್ದಗಳಿಂದ ಆನ್ಸರ್ನ ಪ್ರಿಸೈಸಾಗಿ ಉತ್ತರ ಕೊಡ್ತೀವಿ, ಅದು ತುಂಬ ಮ್ಯಾಟರ್ ಆಗುತ್ತೆ. ಅದಕ್ಕೆ ತುಂಬ ಡಿಫ್ರೆಂಟ್ ಸ್ಕಿಲ್ ಸೆಟ್ ಬೇಕಾಗತ್ತೆ ಸರ್. ನನ್ನ ಅನುಭವ ಈ ವರ್ಷ ಹೋದ ವರ್ಷದ ಇಂಟರ್ವ್ಯೂಕ್ಕಿಂತ ತುಂಬ ವಿಭಿನ್ನವಾಗಿತ್ತು. ಈ ಸಲ ತುಂಬ ಅನ್ಪ್ರೆಡಿಕ್ಟೇಬಲ್, ಕಾಮನ್ ಸೆನ್ಸಿಕಲ್ ಟೈಪ್ ಆಫ್ ಕ್ವಶನ್ಸ್ ತುಂಬ ಬಂತು. ಮಾರ್ಕ್ ಶೀಟ್ ಬಂದಾಗ ನೋಡಿದೆ, ನಂಗೆ ಇಂಟರ್ವ್ಯೂ ಮಾರ್ಕ್ಸ್ 195 ಇದೆ. ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಸ್ಕೋರ್ಸ್ ಈ ವರ್ಷ. ಸೊ ಇಂಟರ್ವ್ಯೂಗೆ ಇಷ್ಟೇ, ಜಾಸ್ತಿ ನ್ಯೂಸ್ ಪೇಪರ್ ಓದಬೇಕಾಗತ್ತೆ. ಆ್ಯಂಡ್ ನಾನು ಡೆಕ್ಕನ್ ಹೆರಾಲ್ಡ್ನ ಕಂಟಿನ್ಯೂಸ್ ಆಗಿ ಓದ್ತಿದ್ದೆ ಸರ್. ಸರ್, ಪ್ರಿಲಿಮ್ಸ್ ಮಾರ್ಕ್ಸ್ ಕಾರ್ಡ್ ಇನ್ನೂ ತನಕ ಬಂದಿಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಭಾಳಷ್ಟು ಕೋಚಿಂಗ್ ಆನ್ಸರ್ ಕೀಸ್ ಪ್ರಕಾರ ನನಗೆ ಅರೌಂಡ್ 95 to 100 ಇತ್ತು. ಮೇನ್ಸ್ ಏನಿದೆ, ಇವಾಗ ಜಸ್ಟ್ ಬಂದಂಥ ಒಂದು ಟೋಟಲ್ ಮಾರ್ಕ್ಸ್ ಇದರಲ್ಲಿ ನೋಡಿದಾಗ ನನಗೆ ಮಾರ್ಕ್ಸಲ್ಲಿ ಮೇನ್ಸಲ್ಲಿ 1750ಗೆ 811 ಬಂದಿದೆ. ಆ್ಯಂಡ್ ಇಂಟರ್ವ್ಯೂ ವಿಚ್ ಈಸ್ 275 ಮಾರ್ಕ್ಸ್ಗೆ 195 ಬಂದಿದೆ. ಸೊ ಟೋಟಲ್ ನನ್ನ ಮಾರ್ಕ್ಸ್ 1010 ಸರ್. ಹಾಂ ಸರ್, ಆ ಕಾರ್ಯಯೋಜನೆ ಬೇಕಾಗತ್ತೆ. ಬಿಕಾಸ್ ಇದು ತುಂಬ ಸಿಲೆಬಸ್ ತುಂಬ ದೊಡ್ಡದಾಗಿದೆ, ತುಂಬ ಡೈನಾಮಿಕ್ ಆಗಿರುತ್ತೆ. ಸೊ ಆ ಕಾರ್ಯಯೋಜನೆ ಬೇಕಾಗತ್ತೆ. ನನ್ನ ಪ್ರತಿದಿನದ ಶೆಡ್ಯೂಲ್ ಹೆಂಗಿರ್ತಿತ್ತು ಅಂದರೆ, ಸ್ಟ್ಯಾಟಿಕ್ ಪೋರ್ಷನ್ನ ತುಂಬ ರಿವೈಸ್ ಮಾಡ್ತಿದ್ದೆ. ಭಾಳಷ್ಟು ಒಂದು 10 ಗಂಟೆ ಓದ್ತಿದ್ದೆ ಅಂದರೆ ಅದರಲ್ಲಿ 7 ಗಂಟೆ ಇದನ್ನು ಸ್ಟ್ಯಾಟಿಕ್ ಪೋರ್ಷನ್ ಓದೋಕ್ಕೆ, ಈ ಬೇಸಿಕ್ ರೆಫರೆನ್ಸ್ ಟೆಕ್ಸ್ಟ್ ಓದ್ತಿದ್ದೆ. ಇನ್ನು 2 ಅವರ್ ನಾನು ಕರೆಂಟ್ ಅಫೇರ್ಸಿಗೆ ಅಂತಲೇ ತೆಗೆದಿಡ್ತಿದ್ದೆ. ನ್ಯೂಸ್ ಪೇಪರ್ ಆಗಲಿ, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಆಗಲಿ, ಅದಕ್ಕೆ 2 ತಾಸು ಇಡ್ತಿದ್ದೆ ಸರ್. ಇನ್ನು CSATಗಂತ ಒಂದು ಪ್ರತಿದಿನ 1 ಅಥವಾ ಅರ್ಧ ಗಂಟೆ ತೆಗೆದಿಡ್ತಿದ್ದೆ ಸರ್. ಸರ್, ಪತ್ರಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಬಿಕಾಸ್ ನಮಗೆ ಕರೆಂಟ್ ಅಫೇರ್ಸ್ ಅನ್ನೋದು ಭಾಳಷ್ಟು ಇನ್ಕ್ರೀಸ್ ಆಗ್ತಿದೆ ಅದರದ್ದು ವೇಟೇಜ್. ಆ್ಯಂಡ್ ಕ್ವಶನ್ಸ್ ಕೂಡ ತುಂಬ ಡೈನಮಿಕ್ ಆಗಿ ಬರ್ತಿದೆ. ಸೊ ಹೀಗಿದ್ದಾಗ ನ್ಯೂಸ್ ಪೇಪರ್ ವಿಲ್ ಹ್ಯಾವ್ ಅದರದ್ದು ತುಂಬ ಮಹತ್ವ ಇದೆ. ನಾನು ನಿಮ್ಗೆ ಆವಾಗಲೇ ತಿಳಿಸಿದಂಗೆ ಇಂಟರ್ವ್ಯೂಗೆ ನಾನು ಈ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ನ ಫಾಲೋ ಮಾಡ್ತಿದ್ದೆ. ಎಸ್ಪೆಷಲಿ ಈ ಎಡಿಟೋರಿಯಲ್ ಮತ್ತು ಪ್ಯಾನೋರಮಾ ಅಂತ ಒಂದು ಸೆಕ್ಷನ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಸರ್. ಆ್ಯಂಡ್ ಈವನ್ ಕರ್ನಾಟಕ ಫೋಕಸ್ ನ್ಯೂಸ್ ಇರುತ್ತೆ. ಸೊ ನ್ಯೂಸ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನ ಡೈಲಿ ರಿಲೀಜಿಯಸ್ ಆಗಿ ಪ್ರತಿದಿನ ಒಂದು 45ಇಂದ 1 ಅವರಲ್ಲಿ ಖಂಡಿತ ಅದಕ್ಕೆ ಸೀಮಿತವಾಗಿ ಇಡಬೇಕು ಸರ್. ಅಫ್ಕೋರ್ಸ್ ಮನೇಲಿ ತರಿಸ್ತಾರೆ ಪ್ರಜಾವಾಣಿ. ಇಟ್ಸ್ ಅ ವೈಡ್ಲಿ ರೆಡ್ ನ್ಯೂಸ್ ಪೇಪರ್. ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಇಟ್ಸ್ ಅ ವೆರಿ ಗುಡ್ ವ್ಯಾಲ್ಯೂ ಎಡಿಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ನಾನು ಎಲ್ಲ ಸಬ್ಜೆಕ್ಟ್ಸ್ಗೂ ಆದಷ್ಟು ಕಮ್ಮಿ ರಿಸೋರ್ಸಸ್ನ ಯೂಸ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಪೊಲಿಟಿಗೆ M. ಲಕ್ಷ್ಮೀಕಾಂತ್ನ ಪುಸ್ತಕ ಯೂಸ್ ಮಾಡ್ತಿದ್ದೆ. ಎಕನಾಮಿಗೆ ನಿತಿನ್ ಸಿಂಘಾನಿಯಾ ಪುಸ್ತಕ ಯೂಸ್ ಮಾಡ್ತಿದ್ದೆ. ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ ಬುಕ್ ಯೂಸ್ ಮಾಡ್ತಿದ್ದೆ. ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ಗೆ ಪೂನಮ್ ದಲಾಲ್ ದಹಿಯಾ ಯೂಸ್ ಮಾಡ್ತಿದ್ದೆ. ಆಮೇಲೆ ಎನ್ವಿರಾನ್ಮೆಂಟ್ಗೆ PMF IAS ನೋಟ್ಸ್ನ ಯೂಸ್ ಮಾಡ್ತಿದ್ದೆ ಸರ್. ಅಪಾರ್ಟ್ ಫ್ರಮ್ ದಿಸ್, ವಿಷನ್ IASನ ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ನ ಪ್ರತಿ ತಿಂಗಳು ರೆಫರ್ ಮಾಡ್ತಿದ್ದೆ ಸರ್. ನಿಜ ಸರ್, ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಅಫ್ಕೋರ್ಸ್ ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಇದು ಮಾಡಲಾರ್ದಂಥ ಎಕ್ಸಾಮ್ ಏನಲ್ಲ. ಈಗ ಆಲ್ರೆಡಿ ತುಂಬ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಕನ್ನಡ ಮಾಧ್ಯಮದಲ್ಲೇ ಭಾಳಷ್ಟು ರಿಸೋರ್ಸಸ್ನ ಈಗ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ಛಲ ಇದ್ದು, ಆ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ, ಆ್ಯಂಡ್ ವಿತ್ ತುಂಬ ಗೂಗಲ್ ಆಗಲಿ, AI ಆಗಲಿ ತುಂಬ ಅಡ್ವಾನ್ಸ್ಡ್ ಆಗಿದೆ ಸರ್. ಈಗ ಕನ್ನಡದಲ್ಲಿ ಓದೋದು ಇಟ್ ಈಸ್ ನಾಟ್ ಮೊದಲಿನ ಥರ ಚಾಲೆಂಜಿಂಗ್ ಇಲ್ಲ. ಅಟ್ ದ ಸೇಮ್ ಟೈಮ್ ಇಂಗ್ಲೀಷ್ನ ಕೂಡ ಅವರು ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಸರ್. ಕನ್ನಡ ಓದೋದು ಈಸ್ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಗುಡ್. ಬಟ್ ಅಲ್ಟಿಮೇಟ್ಲಿ ಇಂಗ್ಲೀಷ್ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್. ಅದರದ್ದು ಒಂದು ಬೇಸಿಕ್ ಲೆವೆಲ್ ಆಫ್ ಕಮ್ಯುನಿಕೇಷನ್ಗಾದರೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಎಸ್ ಸರ್, ಕನ್ನಡದಲ್ಲಿ ಸಾಕಷ್ಟು ರಿಸೋರ್ಸಸ್ ಇದ್ದಾವೆ. ಆ್ಯಂಡ್ ಭಾಳಷ್ಟು ಜನ ಅದನ್ನು ಓದಿ ಪಾಸು ಆಗಿದ್ದಾರೆ ಸರ್, ರ್ಯಾಂಕು ತೆಗೆದಿದ್ದಾರೆ ಸರ್. ಅದೊಂದು ಇಂಡಿವಿಜುವಲ್ ಚಾಯ್ಸ್ ಸರ್. ಬೇಸ್ಡ್ ಆನ್ ಒಬ್ಬ ಕ್ಯಾಂಡಿಡೇಟನ್ನು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಆ ಡಿಸಿಷನ್ ಮಾಡಬೇಕಾಗತ್ತೆ. ಅನಿವಾರ್ಯನೇ ಅಂತ ಏನಿಲ್ಲ ಸರ್. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನೇ ಇದ್ದೀನಿ. ನಾನು ಯಾವುದೇ ತರಹ ಡೈರೆಕ್ಟ್ ಕೋಚಿಂಗ್ ತೊಗೊಂಡಿಲ್ಲ, ಫೌಂಡೇಶನ್ ಕೋರ್ಸ್.
ಎಲ್ಲ ನಾನೇ ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. ಡೈರೆಕ್ಟ್ ಮಾರ್ಕೆಟಲ್ಲಿ ಟಾಪರ್ಸ್ ಕಡೆಯಿಂದ ಸಜೆಷನ್ಸ್ ತೊಗೊಂಡು ಏನೇನು ರೆಫರೆನ್ಸ್ ಮಟೀರಿಯಲ್ ಇದೆ ಅದನ್ನ ತೊಗೊಂಡು ನಾನೇ ಅಧ್ಯಯನ ಮಾಡಿದ್ದೀನಿ. ಸೊ ಕೋಚಿಂಗ್ ಬೇಕೇ ಅಂತ ಏನಿಲ್ಲ ಸರ್. ಅಟ್ ದ ಸೇಮ್ ಟೈಮ್ ಗೂಗಲ್, ಯೂಟ್ಯೂಬಲ್ಲಿ ಸಾಕಷ್ಟು ಫ್ರೀ ರಿಸೋರ್ಸಸ್ ಇದ್ದಾವೆ, ಅದನ್ನೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಸರ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಕೋಚಿಂಗ್ ಬೇಡ ಅಂತನೂ ಅಲ್ಲ ಸರ್. ಇಫ್ ಅ ಕ್ಯಾಂಡಿಡೇಟ್ ಫೀಲ್ಸ್ ಅವ್ರಿಗೆ ಕೋಚಿಂಗಿಂದ ಹೆಲ್ಪ್ ಆಗುತ್ತೆ, ಆಮೇಲೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತಂದರೆ ಇಟ್ ಕ್ಯಾನ್ ಬಿ ಪರ್ಸ್ಯೂಡ್ ಸರ್. ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಟಿಮೇಟ್ಲಿ ಒಬ್ಬ ಈ ಎಕ್ಸಾಮಲ್ಲಿ ಯಶಸ್ಸು ಪಡೆಯೋಕ್ಕೆ ಆ ಅಭ್ಯರ್ಥಿಯ ಶ್ರಮ ಹಾಗೂ ಅವರ ಕಂಟ್ರಿಬ್ಯೂಷನ್ ಏನಿದೆ, ಕನ್ಸಿಸ್ಟೆಂಟಾಗಿ ಏನು ಎಫರ್ಟ್ ಹಾಕ್ತಾರೆ, ಅದೇ ಮ್ಯಾಟರ್ ಆಗುತ್ತೆ ಸರ್. ಇದು ಎಸ್ಪೆಷಲಿ ಗ್ರಾಮೀಣ ಪ್ರದೇಶ ಅಭ್ಯರ್ಥಿಗಳು ತುಂಬ ಪೊಟೆನ್ಷಿಯಲ್ ಇರುತ್ತೆ ಸರ್. ಸ್ಕೂಲ್ಸ್, ಕಾಲೇಜುಗಳು ತುಂಬ ಚೆನ್ನಾಗಿ ಓದಿರ್ತಾರೆ, ತುಂಬ ಕಾಮನ್ ಸೆನ್ಸ್ ಇರುತ್ತೆ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಕ್ಯೂರಿಯಾಸಿಟಿ ಇರುತ್ತೆ ಹೊಸ ಟಾಪಿಕ್ಸ್ಗಳನ್ನ ಓದಬೇಕಂತ. ಸೊ ಅಫ್ಕೋರ್ಸ್ ಆ ಪೊಟೆನ್ಷಿಯಲ್ ಇದ್ದಾಗ ಅದನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವರು ಒಂದು ಪ್ರಯತ್ನ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಅವ್ರು ತುಂಬ ಒಂಥರ ಅಂಡರ್ ಕಾನ್ಫಿಡೆಂಟು ಇರ್ತಾರೆ ಸರ್. ಸೊ ಅದು ಬಿಕಾಸ್ ಆಫ್ ಒಂದು ರೂರಲ್ ಸೆಟಪ್ಪಲ್ಲಿ ಬೆಳೆದು ಬಂಥ ಒಂದು ಕಂಡೀಷನ್ಸ್ ಅದಕ್ಕೆ ಕಾರಣ ಆಗಿರುತ್ತೆ. ಬಟ್ ಆ ಒಂದು ಅಂಡರ್ ಕಾನ್ಫಿಡೆನ್ಸ್ನ ಮುಂದೋಗಿ ಆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ದಾಟಿ ಬಂದುಬಿಟ್ರೆ ಇಲ್ಲಿ ಭಾಳಷ್ಟು ಸಾಧನೆ ಮಾಡೋಕ್ಕೆ ಹಾದಿ ಇದೆ ಸರ್. ಭಾಳಷ್ಟು ಆಲ್ರೆಡಿ ವಿ ಹ್ಯಾವ್ ಸೀನ್ ಸೋ ಮೆನಿ ಈ ಸಲಿನೂ ಟಾಪ್ ರ್ಯಾಂಕರ್ಸ್ ಕಮಿಂಗ್ ಫ್ರಮ್ ಕನ್ನಡ ಮೀಡಿಯಮಲ್ಲೇ ಓದಿ ಬರೆದು ಕನ್ನಡದಲ್ಲೇ ಪರೀಕ್ಷೆ ಬರೆದು ಇದರಲ್ಲಿ ಉತ್ತೀರ್ಣವಾಗಿ ಒಂದು ಒಳ್ಳೆ ರ್ಯಾಂಕ್ನೂ ಪಡೆದಿದ್ದಾರೆ ಸರ್. ಸೊ ಇಟ್ಸ್ ನಾಟ್ ಆನ್ ಇಂಪಾಸಿಬಲ್ ಡ್ರೀಮ್ ಸರ್. ಎಕ್ಸಾಮ್ ಬರೆಯೋದು ಒಂದು ಸ್ಟೇಜ್ ಸರ್. ಬಟ್ ಅಪ್ಪಾಜಿ ಹೇಳ್ದಂಗೆ ರಿಯಲ್ ಎಕ್ಸಾಮ್ ಸ್ಟಾರ್ಟ್ಸ್ ನಾವು ಆಫ್ಟರ್ ಪಾಸಿಂಗ್ ದ ಎಕ್ಸಾಮ್. ಸೊ ನನಗೂ ತುಂಬ ಅಷ್ಟು ಒಂದು ಗುರಿಗಳಿದ್ದಾವೆ ಸರ್, ಈ ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡಬೇಕಂತ. ಬಟ್ ಆ ಅವಕಾಶ ಸಿಕ್ಕಾಗ ಡೆಫಿನೆಟ್ಲಿ ಮಾಡ್ತೀನಿ. ಒಂದೆರಡು ಪಾಯಿಂಟ್ಸ್, ಏರಿಯಾಸ್ ಆಫ್ ಇಂಟ್ರೆಸ್ಟ್ ಹೇಳಬೇಕಂದ್ರೆ, ನಾನು ಆಲ್ರೆಡಿ ಲೋಕೋಪಯೋಗಿಯಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ಭಾಳಷ್ಟು ಟೆಕ್ನಿಕಲ್ ನಾಲೆಜ್ ಇರೋದ್ರಿಂದ ಆ್ಯಂಡ್ ಈ ಒಂದು ಭಾರತ ಒಂದು ಏನು ವಿಕಸಿತ್ ಭಾರತ್ 2047 ಆಗಬೇಕಂದ್ರೆ ಡೆಫಿನೆಟ್ಲಿ ಲಾಟ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕಾಗತ್ತೆ ಸರ್. ಸೊ ಆ ಏರಿಯಾದಲ್ಲಿ ನಾನು ವರ್ಕ್ ಮಾಡ್ಬೇಕಂತ ಇದ್ದೀನಿ. ಸೆಕೆಂಡ್, ನಾನು ಉತ್ತರ ಕರ್ನಾಟಕದಿಂದ ಬಂದವನು. ಸೊ ಇಲ್ಲಿರೋ ಅಂಡರ್ ಡೆವಲಪ್ಮೆಂಟ್ನ ನೋಡಿದವನು. ಸೊ ಅಫ್ಕೋರ್ಸ್ ನನಗೆ ರೂರಲ್ ಡೆವಲಪ್ಮೆಂಟ್ ಮತ್ತು ಇರಿಗೇಷನ್ ಬಗ್ಗೆ ಕೂಡ ಕೆಲಸ ಮಾಡಬೇಕಂತ ತುಂಬ ಆಸಕ್ತಿ ಇದೆ ಸರ್. ಭವಿಷ್ಯದಲ್ಲಿ ಆ ಒಂದು ಅಪರ್ಚುನಿಟಿ ಸಿಕ್ಕರೆ ನಾನು ತುಂಬ ಖುಷಿ ಪಡ್ತೀನಿ.